ನೋಡಿ ಬೆಳಗ್ಗೆ ಎಲ್ಲ ಪೂಜೆ ಮುಗಿಸಿ ಸ್ವಲ್ಪ ಎಲ್ಲ ಹೋಗಬೇಕಿತ್ತು. ಹಾಗಾಗಿ ಬೇಗ ಪೂಜೆ ಎಲ್ಲ ಆಗಿತ್ತು. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಸಿಸ್ಟರ್ ಊರಿಗೆ ಹೋಗ್ತಾ ಇದ್ವಿ, ನಮ್ಮ ಮನೆಯವರು ನಾವು. ಅದಕ್ಕೆ ಅಲ್ಲಿದ್ದು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಬಂದಿದ್ದೀನಿ, ತೋರಿಸ್ತಾ ಇದ್ದೀನಿ ಬನ್ನಿ. ಇಲ್ಲಿ ಹಾಗೆ ಸ್ವಲ್ಪ ಗೋಧಿ ಹಿಟ್ಟಿನ ದೋಸೆ ಮಾಡ್ಕೊಂಡಿದ್ವಿ ಸಿಂಪಲ್ಲಾಗಿ. ತಿಂದುಬಿಟ್ಟು ಹೋದ್ರಾಯ್ತು ಅಂತ. ಮತ್ತು ಆಲೂಗಡ್ಡೆ ಪಲ್ಯನೂ ರೆಡಿ ಆಗ್ತಾಯಿದೆ. ಬನ್ನಿ, ಇವಾಗ ನಮ್ಮ ಸಿಸ್ಟರ್ ಊರಿಗೆ ಜರ್ನಿ ಸ್ಟಾರ್ಟ್ ಆಯಿತು. ಯಾಕೆ ಹೊಂಟಿದ್ದೀನಿ ಅಂತಂದರೆ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಯಾವ ಕಾರಣಕ್ಕೆ ನಾನು ಊರಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ವಿಡಿಯೋನ ಎಲ್ಲಾದರೂ ಸ್ಕಿಪ್ ಮಾಡ್ದಂಗೆ ನೋಡ್ಕೊತ ಬಂದರೆ ನಿಮ್ಗೆ ಗೊತ್ತಾಗತ್ತೆ. ನೋಡಿ, ನಮ್ಮೂರಿಂದ ಏನಿಲ್ಲ ಅಂದರೂ 1 ತಾಸು ಜರ್ನಿ ಅವ್ರ ಊರಿಗೆ, ದೂರ ಏನಾಗೋದಿಲ್ಲ. ಹಾಗಾಗಿ ನಮ್ಮ ಮನೆಯವರು ನಾನು ಗಾಡೀಲಿ ಹೋಗ್ತಾಯಿದ್ವಿ, ಬೈಕಲ್ಲಿ. ಹಾಗೆ ಸ್ವಲ್ಪ ಈ ಕಡೆ ವಾತಾವರಣದ ಬಗ್ಗೆನೂ ನಾನು ನಿಮಗೆ ವಿಡಿಯೋನ ಮಾಡ್ಕೊತ ಹೋಗ್ತಾಯಿದ್ವಿ ಬೈಕಲ್ಲಿ. ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈ ಕಡೆ ಗದ್ದೆ ಮತ್ತು ಗೋವಿನ ಜೋಳದ ಹೊಲಗಳು ನೋಡಿ, ಅಲ್ಲಲ್ಲಿ ಕಾಣಿಸುವಂತಹ ಎಮ್ಮೆ ಮತ್ತು ಆಕಳುಗಳು ಎಲ್ಲವನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ. ನಮ್ಮ ಯಜಮಾನರು ನಗ್ತಾ ಇದ್ದರು. ನಾವು ವಿಡಿಯೋ ಮಾಡೋದನ್ನು ನಮ್ಮ ಯಜಮಾನ್ರು ನೋಡಿ ನಗ್ತಾಯಿದ್ರು. ಮತ್ತು ನಮ್ಮ ಸಿಸ್ಟರ್ ಮನೆಗೆ ನಾವು ರೀಚ್ ಆದ್ವಿ. ಇಲ್ಲಿ ನೋಡ್ರಿ, ಇಲ್ಲೇ ಇರೋದು ಯಾರು ಅಂತ ನಿಮಗೆ ಗೊತ್ತಾಗಿರ್ಬೋದು. ನಮ್ಮ ಮುದ್ದಿನ ಬಂಗಾರಿ ಧೃತಿ ಪುಟ್ಟ. ಇವತ್ತು ಏನು ವಿಶೇಷ ಅಂದರೆ, ಈ ಬಂಗಾರಿದು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು. ಹಾಗಾಗಿ ಈ ಬಂಗಾರಿಗೆ ವಿಶ್ ಮಾಡೋಕ್ಕೆ ನಾವು ಅವ್ರ ಮನೆಗೆ ಹೋಗಿದ್ವಿ. ಬನ್ನಿ ಫ್ರೆಂಡ್ಸ್, ನಮ್ಮ ಸಿಸ್ಟರ್ ಮನೆ ಹಾಗೆ ಸ್ವಲ್ಪ ರೌಂಡ್ ಹಾಕ್ಬಿಟ್ಟು ಬರೋಣ. ನೋಡಿ, ಇವೆಲ್ಲ ರೂಮ್ಗಳು ಮತ್ತು ಕಿಚನ್ನು. ಸ್ವಲ್ಪ ಇವತ್ತು ಫಂಕ್ಷನ್ ಇರೋದ್ರಿಂದ ನೋಡಿ, ಅವ್ರಿಗೂ ಹೊಲಕ್ಕೆ ಹೋಗ್ತಾರೆ. ಹಾಗಾಗಿ ಮನೆಯಲ್ಲಿ ಎಲ್ಲ ಕೆಲಸ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇತ್ತು. ಆದರೂ ಎಲ್ಲರೂ ಅವರು 4 ಜನ ಸಿಸ್ಟರ್ಸ್ ಇದ್ದರು, ಹೊಂದ್ಕೊಂಡು ಹೋಗ್ತಾರಲ್ಲ, ಅದೇ ಗ್ರೇಟ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ನಮ್ಮ ಬಂಗಾರಿ ಬರ್ತ್ಡೇ ಬಂಗಾರಿ ಇಲ್ಲಿದೆ ನೋಡಿ, ಸರ ಹಾಕ್ಕೊಂಡು ಹಾಯ್ ಹೇಳೋ ಅಂತ ಹೇಳಿದೆ. ಹಾಯ್ ಹೇಳೋಕ್ಕೆ ಹಿಂದೆ ಮುಂದೆ ಮಾಡ್ತಿದ್ದಾಳೆ, ವಿಡಿಯೋ ಮಾಡ್ತಿದ್ದಾಳೆ ಅಂತ ಗೊತ್ತಾಯಿತು ಅಂದರೆ ಸಾಕು, ಓಡೋಗ್ಬಿಡ್ತಾಳೆ. ಸರ ಹಾಕಿದ್ದಾಳೆ ನೋಡಿ, ಸರ ಇಸ್ಕೊಂಡಿದ್ದಾಳು ಅಂಥೇಳಿ ವಾಪಸ್ ಹೋಗ್ತಿದ್ಲು. ನೋಡಿ, ಧೃತಿ ಪುಟ್ಟ ಹಾಯ್ ಮಾಡು ಅಂದಿದ್ದಕ್ಕೆ ಹಾಯ್ ಮಾಡ್ತಾಯಿದ್ದಾಳೆ ನೋಡಿ ಎಲ್ಲರಿಗೂ. ಇವಳಿಗೆ ಇವತ್ತು ಬರ್ತ್ಡೇ ಇರೋದ್ರಿಂದ ಎಲ್ಲರೂ ವಿಶ್ ಮಾಡಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಬಂಗಾರಿ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಸ್ವಲ್ಪ ಅವ್ರ ಮನೆ ಮೇಲ್ಗಡೆ ಬಂದ್ವಿ. ಕೆಳಗೊಂದು ಮನೆ, ಮೇಲೊಂದು ಮನೆ ಮಾಡಿದ್ದಾರೆ ಅವರು. ನೋಡಿ, ಅಲ್ಲೆಲ್ಲ ಕುರಿಗಳು ಮೇಯ್ತಾ ಇದ್ವು. ಇನ್ನೂ ಲೇಟ್ ಆಗುತ್ತೆ ಅಂದರು. ಹಾಗೆ ಸ್ವಲ್ಪ ಮೇಲ್ಗಡೆ ಬಂದು ಅಡ್ಡಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ, ಮೇಲ್ಗಡೆ ಒಂದು ಇವ್ರದ್ದು ಸೀಡ್ಸ್ ಇರೋದ್ರಿಂದ, ಅಂದರೆ ಇವರು ಜಾಸ್ತಿ ಸೀಡ್ಸ್ ಮಾಡ್ತಾರೆ ಹೊಲದಲ್ಲಿ. ಹಾಗಾಗಿ ಸೀಡ್ಸ್ ಮಾಡಿದಾಗ ಬೀಜಗಳನ್ನು ಹಾಕೋದಕ್ಕೆ ಅಂತಂದರೆ ಮೇಲ್ಗಡೆ ಒಂದು ಮನೆ ಮಾಡ್ಕೊಂಡಿದ್ದಾರೆ. ಅಲ್ಲೇ ಅವರು ಬೀಜ ಎಲ್ಲ ಹಾಲ್ಡಿ ಅವ್ರು ಅಲ್ಲೇ ಕ್ಲೀನ್ ಮಾಡ್ಕೊತಾರೆ. ನೋಡಿ, ಬಿಸಿಲು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಅವರು ಈ ಥರ ಎಲ್ಲ ಮಾಡಿದ್ದಾರೆ. ನಮ್ಮ ಬಂಗಾರಿನೂ ನಮ್ಮ ಜೊತೆಗೆ ಬಂತು. ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ಈ ಬಂಗಾರಿ ಮೇಲೆ ಇರಲಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ. ದಯವಿಟ್ಟು ನಮ್ಮ ಬಂಗಾರಿಗೆ ಎಲ್ಲರೂ ವಿಶ್ ಮಾಡಿ. ಮತ್ತು ಇವಾಗ ನೋಡಿ, ಡೋರ್ ಓಪನ್ ಮಾಡೋಕ್ಕೆ ಬಂದಳು, ಆಗಲಿಲ್ಲ. ಅದಕ್ಕೆ ನಮ್ಮ ಸಿಸ್ಟರು ಡೋರ್ ಓಪನ್ ಮಾಡಿದರು, ತೋರಿಸ್ತಿದ್ದಾರೆ ನೋಡಿ. ನಮ್ಮ ಸಿಸ್ಟರ್ ಜೊತೆಗೆ ಅವಳು ಬರ್ತಿದ್ದಾಳೆ ನೋಡಿ. ಇವಾಗ ಅವ್ರ ಮನೇಲಿ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಎಲ್ಲದೂ ಚಲಾಪಿಲಿ ಮಾಡಿದ್ದಾರೆ ಮಕ್ಕಳು. ನಮ್ಮ ಅಕ್ಕನಿಗೆ 2 ಗಂಡು ಮಕ್ಕಳು ನೋಡಿ, ಅವರಿಗೆ 2 ಗಂಡು ಮಕ್ಕಳು, ನನಗೂ 2 ಗಂಡು ಮಕ್ಕಳು. ನಮ್ಮ ಇನ್ನೊಬ್ಬ ಅಕ್ಕನಿಗೆ ಮಾತ್ರ ಒಬ್ಬರು ಗಂಡು ಮಕ್ಕಳು, ಒಬ್ಬರು ಹೆಣ್ಮಕ್ಳು ನೋಡಿ. ಇಲ್ಲೇ ಎಲ್ಲ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೀಜ ಎಲ್ಲ ಹಾಳೋದ್ರಿಂದ ಸ್ವಲ್ಪ ಈ ಥರ ಆಗಿದೆ ಅಷ್ಟೇ. ಬೀಜ ಹಾಕ್ತಾರೆ ಅವರು, ಅಂದರೆ ಟೊಮೊಟೊ ಬೀಜ ಇರುತ್ತಲ್ಲ, ಅದನ್ನೆಲ್ಲ ಹಾಡಿಬಿಟ್ಟು ಅವ್ರು ಇಲ್ಲೇ ಕ್ಲೀನ್ ಮಾಡ್ಕೊತಾರೆ. ಬಿಸಿಲು ಬರಬಾರ್ದು ಮತ್ತು ಎಲ್ಲ ಸೇಫ್ಟಿ ಇರುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಈ ಥರ ಮೇಲ್ಗಡೆ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಹೆಂಗೆ ಮಾಡುತ್ತೆ ಬಂಗಾರಿ ಅಂತ ಅದೆಲ್ಲ ಮನೆ ತೋರಿಸು ಅಂದರೆ ನಮಗೆ ಯಾವ ಥರ ಮಾಡ್ತಿದ್ದಾಳೆ ಅಂತ ಕೇಳಿದೆ ನಾನು. ಯೂಟ್ಯೂಬಿಗೆ ಹಾಕಬೇಕಾ ಸಿಸ್ಟರ್ ಅಂತ, ಹಾಕು ಅಂತ ಹೇಳಿದ್ದು. ನಮ್ಮ ಅಕ್ಕನೇ ನನಗೆ ಭಾಳ ಪ್ರೋತ್ಸಾಹ ಕೊಟ್ಟಿರೋದು. ಹೇಳಬೇಕು ಅಂದರೆ ಇವ್ರ ಮನೆಯವರೆಲ್ಲರೂ ನನಗೆ ಯೂಟ್ಯೂಬ್ ಮಾಡೋದಕ್ಕೆ ತುಂಬ ಸಹಾಯ ಮಾಡ್ತಿದ್ದಾರೆ. ಅದರಲ್ಲೂ ನಮ್ಮ ಮಾಮನೂ ಅಷ್ಟೇ ಹೆಲ್ಪ್ ಮಾಡ್ತಾಯಿದ್ದಾರೆ. ನಮ್ಮ ಮಾಮ, ನಮ್ಮ ಸಿಸ್ಟರ್ಸು ಎಲ್ಲರೂ ನನಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ ನೋಡಿ. ಇದು ಮಾತ್ರ ಇವರು ಎಲ್ಲ ನಿಮಗೆ ಗೊತ್ತೇ ಇರುತ್ತಲ್ಲ, ರೈತರು ಅಂದಮೇಲೆ ಇವ್ರಿಗಂತೂ ಪುರ್ಸೊತ್ತೇ ಇರೋದಿಲ್ಲ. ಅದರಲ್ಲೂ ಫಂಕ್ಷನ್ ಅಂದರೆ ನೋಡಿ, ಬಾಜು ಮನೆಯವ್ರ ಹತ್ರ ಹೋಗಿ ಏನೋ ಮಾತಾಡಿಸ್ತಿದ್ದಾಳೆ ಇವಳು ನೋಡಿ. ಅವಳ ಸಾಮಾನುಗಳೇನು ಇರುತ್ತಲ್ಲ ಫ್ರೆಂಡ್ಸ್, ಯಾರೂ ಮುಟ್ಟೋ ಹಾಗಿಲ್ಲ ಅವಳಿಗೆ. ಮತ್ತು ನೋಡಿ, ಇಲ್ಲಿ ಡೆಕೋರೇಷನ್ನು ರೆಡಿಯಾಗಿತ್ತು. ಇವನು ಇದಾನಲ್ಲ ನಮ್ಮ ಅಕ್ಕನ ಹಿರಿಯ ಮಗ, ಇವನು ಹಾಯ್ ಮಾಡು ಅಂತ ಹೇಳಿದೆ, ಹಾಯ್ ಮಾಡ್ತಾ ಇದ್ದಾನೆ ನೋಡಿ ಎಲ್ಲರಿಗೂ. ಇವನ ಹೆಸರು ಸಂಜಯ್ ಅಂತೇಳಿ, ಇನ್ನೊಬ್ಬನ ಹೆಸರು ಮನೋಜ್ ಅಂತೇಳಿ. ಬಟ್ ಅವನು ಫೇಸ್ ತೋರ್ಸೋಕ್ಕೆ ಇಷ್ಟಪಡಲಿಲ್ಲ, ಇಲ್ಲ ಆಂಟಿ ಬೇಡ ಅಂತ ಹೇಳಿದ. ಇದು ಗೊತ್ತಿದೆ ನಿಮಗೆ, ಇದು ಧೃತಿ ಪುಟ್ಟ ಅಂತ ಎಲ್ಲರಿಗೂ. ಇವಳು ಬರ್ತ್ಡೇ ಲೇಡಿ. ಇವಳು ಏನು ಮಾಡಿದಾಳಂದರೆ, ಬರ್ತ್ಡೇ ಆಚರಣೆ ಮಾಡುವಾಗ ನೋಡಿ, ಮೇಣಬತ್ತಿ ಹಚ್ಚಿದರೆ
ಮೇಣಬತ್ತಿ ಹತ್ತಿದ ಕೂಡಲೇ ಎದುರು ಹುಡೋಗ್ಬಿಟ್ಲು ನೋಡಿ. ಇನ್ನೂ ನಾವು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇವಾಗ ನೋಡಿ ಹೆದರಿದ್ಲು ಸ್ವಲ್ಪ ಅವಳು. ಅಂದರೆ ಇವಾಗ ಅವಳಿಗೆ 2 ವರ್ಷ ತುಂಬಿ ಮೂರನೇ ವರ್ಷಕ್ಕೆ ಬಿತ್ತು ನೋಡಿ. ಫಸ್ಟಿಗೆ ಸುಮ್ಮನೆ ಇದ್ಲು, ಬಟ್ 1ನೇ ವರ್ಷ ಇವಾಗ ಗೊತ್ತಾಗುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಭಯ ಪಟ್ಕೊಂಡಿದ್ದಾಳೆ ನೋಡಿ. ಆದರೂ ತುಂಬ ತರಲೆ ಮಾಡ್ತಾಳೆ. ಎಲ್ಲರೂ ಇವಳಿಗೆ ಆಶೀರ್ವಾದ ಮಾಡಿರಿ ಅಂತ ನಾನು ಕೇಳ್ಕೊತೀನಿ. ನಾವು ಇದೇ ಕಾರಣಕ್ಕೆ ಇವತ್ತು ಊರಿಗೆ ಬಂದಿದ್ದು. ನಾವು ಭಾಳ ಬರೋದಿಲ್ಲ ಫ್ರೆಂಡ್ಸ್, ನಮಗೆ ಯಾವಾಗ ಫ್ರೀ ಅನ್ನಿಸುತ್ತೋ ಮತ್ತು ಈ ಬಂಗಾರಿ ನೋಡಬೇಕು ಅಂತ ಅನ್ನಿಸ್ದಾಗ ಬರ್ತೀವಿ. ಅದರಲ್ಲೂ ನಮ್ಮ ಮಾಮನಿಗೆ ಸ್ವಲ್ಪ ಹುಷಾರಿದ್ದಿಲ್ಲ, ಹಾಗಾಗಿ ಈ ಬಂಗಾರಿನೂ ನೋಡ್ದಂಗೆ ಆಯಿತು ಮತ್ತು ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿ. ಇವರು ನಮ್ಮ ಧೃತಿ ಅವರು ಮಮ್ಮಿ ಕೇಕ್ ಕಟ್ ಮಾಡಿಸ್ತಾ ಇದ್ದರೆ ಅವಳು ಯಾವ ಥರ ನಗ್ತಿದ್ದಾಳೆ ನೋಡಿ. ಅವಳಿಗೇನೋ ಒಂಥರ ಖುಷಿ. ಇವತ್ತೆಲ್ಲ ಯಾರಿಗೋ ಇಷ್ಟು ಜನ ಬಂದಿದ್ದಾರೆ ಅಂತ ಎಲ್ಲರನ್ನೂ ಅಬ್ಸರ್ವ್ ಮಾಡಿ ನೋಡ್ತಿದ್ದಾಳೆ ನೋಡಿ. ಆದರೆ ಒಂದು ಸ್ವಲ್ಪ ಅವಳಿಗೆ ಗಲೀಜು ಆಗೋ ಆಗಿಲ್ಲ ನೋಡಿ. ಅವಳು ಕೇಕ್ ಕೈಯಿಂದ ಸಹಿತ ಯಾರಿಗೂ ತಿನ್ನಿಸಿಲ್ಲ, ಸ್ಪೂನಿಂದನೇ ಎಲ್ಲರಿಗೂ ತಿನ್ನಿಸಿದ್ಲು ನೋಡಿ. ಅವ್ರ ಅಪ್ಪಾಜಿಯವರು ಬಂದರು, ಅವ್ರ ಅಪ್ಪಾಜಿಯವ್ರನ್ನ ಕರೀತಿದ್ಲು ನೋಡಿ. ಇವಾಗ ಅವ್ರ ಮಮ್ಮಿಗೂ ಕೇಕ್ ತಿನ್ನಿಸ್ತಾಳೆ ನೋಡಿ. ತುಂಬ ತರಲೆ ಮಾಡ್ತಾಳೆ, ಆದರೆ ತುಂಬ ಇವಳು ಎಷ್ಟು ತರಲೆ ಮಾಡ್ತಾಳೆ ಅಷ್ಟೇ ತುಂಬ ಚಾಣಾಕ್ಷಿ ಇದ್ದಾಳೆ ಫ್ರೆಂಡ್ಸ್. ಯಾಕಂದರೆ ಇವಳು ತುಂಬ ಬುದ್ಧಿವಂತನೇ ಅಂತಲೇ ಹೇಳ್ಬೋದು. ಇವಳು ಇಷ್ಟು ವಯಸ್ಸಲ್ಲಿ ಎಷ್ಟೆಲ್ಲ ಮಾಡ್ತಾಳೆ ಅಂದರೆ ಗೊತ್ತಾ. ಯಾರಾದರೂ ಮನೆಗೆ ಬಂದರೆ ಅವ್ರಿಗೆ ನೀರು ಕೊಡೋದು ಎಲ್ಲ ಅವ್ರು ಏನು ಮಾಡ್ತಾರಲ್ಲ ಅದನ್ನೇ ಇವಳು ಪಾಲನೆ ಮಾಡ್ತಾಳೆ ಅಂತ ಅನ್ಬೋದು. ನನಗಂತೂ ತುಂಬ ಇಷ್ಟ ಇದು ಬಂಗಾರಿ ನೋಡಿರಿ. ಅವರಿಬ್ಬರು ಮಮ್ಮಿಯರು ಇದ್ದರು, ಮಮ್ಮಿಯರಿಬ್ಬರಿಗೂ ಕೇಕ್ ತಿನ್ನಿಸ್ಬಿಟ್ಟು ಮತ್ತು ಅವರ ಅಪ್ಪಾಜಿ ನೋಡಿರಿ, ಅವಳು ದೊಡ್ಡಪ್ಪ ಅವೆಲ್ಲರಿಗೂ ಒಂದೇ ಅವಳು ಕರೆಯೋದು. ಅಪ್ಪಾಜಿಯರು ಮಮ್ಮಿಯರು ಅಂತಲೇ ಕರೀತಾಳೆ ಅವಳು ಎಲ್ಲರಿಗೂ ನೋಡಿ. ಇವಾಗೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಅಂದರೆ ಗೊತ್ತೇ ಇರುತ್ತೆ, ಕಿತಾಪತಿ ಮಾಡಿಬಿಟ್ಟು ಎಲ್ಲ ಬಲೂನನ್ನು ಹೊಡೆದು ಹಾಕಿ ಆಯರ್ ಮಾಡಿದ್ದು ಸಹಿತ ಇಸ್ಕೊತಾ ಇಲ್ಲ ಅವಳು. ಯಾಕಂದರೆ ಅವಳಿಗೆ ಅಷ್ಟೊಂದು ಇದಾಗ್ತಾ ಇದೆ. ಕುತ್ಕೊಳ್ಳೋ ಹೆಣ್ಣು ಅಲ್ಲ ಅದು, ತರಲೆ ತಿಮ್ಮಯ್ಯ ಅಂತ ಹೇಳ್ಬೋದು. ಇವಳಿಗೆ ಅಷ್ಟು ತರಲೆ ಮಾಡ್ತಾಳೆ ನೋಡಿ. ಅವನ್ನೆಲ್ಲ ಅಕ್ಕಿ ಕಾಳು ಹಾಕಿದ್ವಲ್ಲ ಅವನ್ನೆಲ್ಲ ಎತ್ಕೊಳ್ಳೋದು. ಫೋನ್ ನೋಡೋಕ್ಕೆ ಇಷ್ಟಪಡ್ತಾಳೆ ಅವಳು, ಫೋನಲ್ಲೇ ಜಾಸ್ತಿ ಇದ್ಲು ನೋಡಿ. ತುಂಬ ಅಂದರೆ ತುಂಬ ಇಷ್ಟ ಇವಳು, ಎಲ್ಲರಿಗೂ ಇಷ್ಟ ಅಂತ ಹೇಳ್ಬೋದು. ಎಷ್ಟು ಕಿಲಾಡಿ ಇದ್ದಾಳಲ್ಲ ಅಷ್ಟೇ ಜಾಣೆನೂ ಇದ್ದಾಳೆ ಇವಳು. ನಮಗಂತೂ ತುಂಬಾ ಇಷ್ಟ. ಮತ್ತು ಎಲ್ಲರಿಗೂ ಊಟದ ವ್ಯವಸ್ಥೆನೂ ಮಾಡಿದ್ರು ಅವರು ನೋಡಿ. ರೊಟ್ಟಿ ಮತ್ತು ಪಲ್ಯ, ಬೋಂದೆ ಅಂತಂದು ಬೋಂದೆನೂ ಮಾಡಿಸಿದ್ರು, ತೊಗೊಂಬಂದಿದ್ರು ನೋಡಿ. ತುಂಬಾ ಚೆನ್ನಾಗಿತ್ತು ಊಟ. ಅವ್ರ ಫ್ಯಾಮಿಲಿ ಅಂತೂ ತುಂಬಾ ಇಷ್ಟ ನನಗೆ, ಯಾಕಂದರೆ ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಇದ್ದಾರೆ. ಇಲ್ಲಿ ನೋಡಿ ಬೋಂದೇನೂ ತೊಗೊಂಬಂದಿದ್ರು ಮತ್ತು ಕೋಸಂಬರಿ ರೆಡಿ ಮಾಡ್ತಾಯಿದ್ರು ನಮ್ಮ ಆಂಟಿ. ಮತ್ತು ರೊಟ್ಟಿ ಕರೆದಿದ್ರು ಅವರು. ಮತ್ತು ಫಂಕ್ಷನ್ ಅಂದರೆ ಎಲ್ಲರ ಮನೆಯಲ್ಲೂ ಕಿಚನ್ ಇದೇ ಥರ ಇರುತ್ತೆ. ನಮ್ಮ ಸಿಸ್ಟರ್ ಬೈತಾಯಿದ್ರು, ಕವರಲ್ಲಿರೋದು ತೋರಿಸ್ತಿಲ್ಲ, ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀವಿ ಅದನ್ನು ತೋರಿಸು ಅಂತ ಹೆಲ್ಪ್ ಮಾಡಿದ್ಲು ನಮ್ಮ ಸಿಸ್ಟರ್ಸ್ ನೋಡಿ. ಇಲ್ಲಿ ಅಕ್ಕಿ ಪಾಯಸ, ಸಾಂಬಾರು ಎಲ್ಲ ರೆಡಿಯಾಗಿತ್ತು. ನಮ್ಮ ಬರ್ತ್ಡೇ ಬುಡ್ಡಿಗೋಸ್ಕರ ಇವತ್ತು ಊಟನೂ ಎಲ್ಲ ಅಲ್ಲಿಗಿತ್ತು. ಮತ್ತು ಅಲ್ಲಿ ಅವ್ರದ್ದು ಬೆಟ್ಟದಲ್ಲಿ ಮಠ ಅಂತ ಇದೆ, ಹಾಗಾಗಿ ಮಠದಲ್ಲಿ ಕಾರ್ತಿಕೋತ್ಸವನೇ ಇತ್ತು. ಹಾಗಾಗಿ ಎರಡೂ ಕೆಲಸ ಆಗುತ್ತೆ ಅಂತ ಬಂದ್ವಿ. ಇವರು ನಮ್ಮ ಅಕ್ಕರ ಇದ್ದಾರಲ್ಲ ಅವ್ರ ಅತ್ತೆ ಇವರು. ನಾವು ಮತ್ತೆ ನಮಗೆ ಟೈಮ್ ಆಗುತ್ತೆ ಅಂತ ನಾವು ರೆಡಿಯಾಗಿಬಿಟ್ಟು ಹೊರಗೆ ಬಂದ್ವಿ. ಇದು ನಮ್ಮ ಸಿಸ್ಟರ್ ಮನೆ ನೋಡಿ. ಮತ್ತು ನಮ್ಮ ಜರ್ನಿ ನಮ್ಮೂರ ಕಡೆ ಸ್ಟಾರ್ಟ್ ಆಯಿತು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಾವು ಸ್ವಲ್ಪ ಬೆಟ್ಟದಲ್ಲಿ ಮಠಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ದೇವರ ದರ್ಶನ ಪಡ್ಕೊಂಡು, ನಾನು ಅಲ್ಲಿ ವಿಡಿಯೋ ಮಾಡಬೇಕೋ ಬೇಡೋ ಅಂತ ನಂಗೆ ಗೊತ್ತಾಗಲಿಲ್ಲ, ಹಾಗಾಗಿ ನಾನು ಸ್ವಲ್ಪನೇ ವಿಡಿಯೋ ಮಾಡಿದ್ದೆ ಅಷ್ಟೇ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನಮ್ಮ ಧೃತಿ ಪುಟ್ಟಾಗೆ ನಿಮ್ಮೆಲ್ಲರ ಆಶೀರ್ವಾದ ಆಗಿರಬೇಕು. ದಯವಿಟ್ಟು ಅವಳಿಗೆಲ್ಲರೂ ಆಶೀರ್ವಾದ ಮಾಡಿ ನೋಡಿ. ಇವಾಗ ನಾನು ಮಠದ ಹತ್ರ ಹೊಂಟಿದ್ವಲ್ಲ, ಸ್ವಲ್ಪ ವಿಡಿಯೋ ಮಾಡಿದೆ ಅಷ್ಟೇ ನಾನು, ಯಾಕಂದರೆ ಮಾಡಬೇಕೋ ಬೇಡವಾ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.